ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯದ ಒಂದು ಮಾದರಿ ಪತ್ರಿಕೆಯ ಉತ್ತರಗಳನ್ನು ವಿಶ್ಲೇಷಣೆ ಮಾಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸರ್ಕಾರಿ ಪ್ರೌಢಶಾಲೆ ಸುರ್ಪುರ್ ಕೆರವಾಡ್ ಇಲ್ಲಿನ ವಿಜ್ಞಾನ ಶಿಕ್ಷಕರಾಗಿರುವಂತಹ ಶ್ರೀ ನಾಗರಾಜ್ ಇಂಚಲ್ ಸರ್ ಅವರು ಸಿದ್ಧಪಡಿಸಿರ್ತಾರೆ. ಇವರು ವಿಜ್ಞಾನ ಶಿಕ್ಷಕರು, ನನ್ನ ಆತ್ಮೀಯ ಮಿತ್ರರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಆಗಿದ್ದಾರೆ. ಸೊ ಅವರು ತಯಾರಿಸಿದಂಥ ಈ ಒಂದು ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡೋಣ. ಸೊ ಮೊದಲಿಗೆ ಒಂದನೇ ಪ್ರಶ್ನೆ, ಆಮ್ಲ ಮಳೆಯ pH ಮೌಲ್ಯ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. ಸೊ ಆಮ್ಲ ಮಳೆಯ pH ಮೌಲ್ಯ ಯಾವತ್ತೂ 5.6ಕ್ಕಿಂತ ಕಡಿಮೆ ಇರ್ತದೆ, ಅಥವಾ ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ನಾವೇನು ಹೇಳ್ತೇವೆ, ಆಮ್ಲ ಮಳೆ ಅಂತ. ಇವುಗಳಲ್ಲಿ ಯಾವುದು ನೈಸರ್ಗಿಕ ಸೂಚಕವಾಗಿದೆ ಅಂತ ಕೇಳಿದ್ದಾರೆ. ಸೊ ಆಮ್ಲ ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸಲಿಕ್ಕೆ ನಾವು ಸೂಚಕವನ್ನು ಬಳಸ್ತೇವೆ. ಸೊ ಉತ್ತರಗಳು ಹೇಗಿದೆ ಅಂದರೆ ಅರಿಶಿನ, ಮಿಥೈಲ್ ಆರೆಂಜ್, ಫಿನಾಪ್ತಲಿನ್ ಮತ್ತು ಯಾವುದು ಅಲ್ಲ ಅಂತ ಇದೆ. ಸೊ ಇದರಲ್ಲಿ ನೈಸರ್ಗಿಕ ಸೂಚಕವಾಗಿರುವಂಥದ್ದು ಅರಿಶಿನ. ಅರಿಶಿನವನ್ನು ನಾವು ನೈಸರ್ಗಿಕ ಸೂಚಕವಾಗಿ ಬಳಸ್ತೇವೆ. ಸೊ ಮೂರನೇ ಪ್ರಶ್ನೆ, ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವಂತಹ ಲೋಹ ಯಾವುದು ಅಂತ ಕೇಳಿದ್ದಾರೆ. ಸೊ ಕೊಠಡಿಯ ತಾಪಮಾನದಲ್ಲಿ ಸಾಮಾನ್ಯವಾಗಿ ಲೋಹಗಳು ಘನ ರೂಪದಲ್ಲಿ ಇರುವಂಥದ್ದು, ಬಟ್ ಎರಡು ಲೋಹ ಮಾತ್ರ ದ್ರವ ರೂಪದಲ್ಲಿರ್ತದೆ. ಅದು ಯಾವುದಂದರೆ ಇಲ್ಲಿರುವಂಥ ಆಪ್ಷನ್ ನೋಡೋಣ. ಕಬ್ಬಿಣ ಇದೆ, ಅಲ್ಯೂಮಿನಿಯಂ ಇದೆ, ಸೋಡಿಯಂ ಇದೆ, ಪಾದರಸ ಇದೆ. ಸೊ ಪಾದರಸ ಇದು ದ್ರವ ರೂಪದಲ್ಲಿರುವಂಥ ಲೋಹ. ಸೊ ಇನ್ನೊಂದು ಲೋಹ ಗೇಲಿಯಂ ಅನ್ನುವಂಥದ್ದು, ಅದು ಕೂಡ ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವಂತಹ ಲೋಹವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನಾಲ್ಕನೇದು, ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವ ಬಂಧಕ್ಕೆ ಹೀಗೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲೆಕ್ಟ್ರಾನ್ಗಳು ವರ್ಗಾವಣೆ ಆದಾಗ ಅಲ್ಲಿ ಎರಡು ಧಾತುಗಳ ನಡುವೆ ಬಂಧನ ಆಗಿ ಸಂಯುಕ್ತ ವಸ್ತುಗಳು ಉಂಟಾಗ್ತದೆ. ಅದಕ್ಕೆ ಇರುವಂಥ ಹೆಸರು ಯಾವುದು? ಲೌಹಿಕ ಬಂಧ, ಅಯಾನಿಕ್ ಬಂಧ, ಕೋವಲೆಂಟ್ ಬಂಧ ಮತ್ತು ಸಹವೆಲೆನ್ಸಿಯ ಬಂಧ ಅಂತ ಕೊಟ್ಟಿದ್ದಾರೆ. ಸೊ ಇಲೆಕ್ಟ್ರಾನ್ಗಳು ವರ್ಗಾವಣೆ ಆಯಿತು ಅಂದರೆ ಅಲ್ಲಿ ಧನ ಆಯಾನ್ಗಳು ಮತ್ತು ಋಣ ಆಯಾನ್ಗಳು ಇರ್ತದೆ. ಸೊ ಅಲ್ಲಿ ಅಯಾನಿಕ್ ಬಂಧ ಉಂಟಾಗ್ತಾ ಇರ್ತದೆ. ಸೊ ಅದನ್ನು ನಾವೇನು ಹೇಳ್ತೇವೆ, ಅಯಾನಿಕ್ ಬಂಧ ಅಂತ ಹೇಳ್ತೇವೆ. ನಂತರ ಐದನೇ ಪ್ರಶ್ನೆ, ತುರಿಕೆ ಸಸ್ಯಗಳಲ್ಲಿ ಕಂಡುಬರುವ ಆಮ್ಲ ಯಾವುದು ಅಂತ ಕೇಳಿದ್ದಾರೆ. ಸೊ ತುರಿಕೆ ಸಸ್ಯಗಳು ತಾವು ನೋಡಿರ್ಬೋದು, ಅದು ಚರ್ಮಕ್ಕೆ ಸ್ಪರ್ಶ ಆದಾಗ ತುರಿಕೆ ಬರ್ತಿರ್ತದೆ. ಆ ತುರಿಕೆ ಬರಲಿಕ್ಕೆ ಕಾರಣ ಒಂದು ಆಮ್ಲ. ಅದು ಯಾವ ಆಮ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ ಮತ್ತು ಮೆಥೆನಾಯಿಕ್ ಆಮ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಮೆಥೆನಾಯಿಕ್ ಆಮ್ಲ. ಒಂದು ಕೀಟಗಳು ಕಡಿದಾಗ ಉರಿತದೆ, ಅದಕ್ಕೂ ಕೂಡ ಕಾರಣ ಮೆಥೆನಾಯಿಕ್ ಆಮ್ಲ ಆಗಿದೆ. ಆರನೇ ಪ್ರಶ್ನೆ, ಸಲ್ಫರ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಬಳಸುವ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಒಂದು ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಬೇಕಂದ್ರೆ ಅಲ್ಲಿ ಬಳಸುವಂಥ ವಿಧಾನ ಯಾವುದು? ಹುರಿಯುವಿಕೆಯನ್ನು ಬಳಸ್ತೇವೆ. ಅದೇ ಕಾರ್ಬೋನೇಟ್ ಅದಿರುಗಳಾಗಿ ಅಲ್ಲಿ ಪರಿವರ್ತಿಸಲು ಬಳಸುವಂಥ ವಿಧಾನ ಕಾಸುವಿಕೆ. ಬಟ್ ಇಲ್ಲಿ ಯಾವುದು ಕೇಳಿದ್ದಾರೆ? ಆಕ್ಸೈಡ್ ಆಗಿ ಪರಿವರ್ತಿಸಲು ಬಳಸುವ ವಿಧಾನ ಕೇಳಿದ್ದಾರೆ. ಸರಿಯಾದ ಉತ್ತರ ಹುರಿಯುವಿಕೆ. ಇನ್ನು ಕೆಲವೊಂದು ಹೆಚ್ಚು ಕ್ರಿಯಾಪಟು ಲೋಹಗಳು ಇರ್ತದೆ, ಅವುಗಳನ್ನು ಶುದ್ಧ ಲೋಹವಾಗಿ ಪರಿವರ್ತಿಸಬೇಕಂದ್ರೆ ವಿದ್ಯುದ್ವಿಭಜನೆ ವಿಧಾನವನ್ನು ಬಳಸ್ತಾರೆ. ಏಳನೇ ಪ್ರಶ್ನೆ, ಕಾರ್ಬನ್ ಧಾತುವಿನ ವೆಲೆನ್ಸಿ ಅಂತ ಕೇಳಿ ಚತುರ್ವೆಲೆನ್ಸಿ, ತ್ರಿವೆಲೆನ್ಸಿ, ಪಂಚವೆಲೆನ್ಸಿ, ದ್ವಿವೆಲೆನ್ಸಿ ಅಂತ ಕೇಳಿದ್ದಾರೆ. ಸೊ ಕಾರ್ಬನ್ ಧಾತು ಏನಾಗಿರ್ತದೆ, ಚತುರ್ವೆಲೆನ್ಸಿಯನ್ನು ಹೊಂದಿರ್ತದೆ, ಅಥವಾ ಅದನ್ನು ಟೆಟ್ರಾವೆಲೆಂಟ್ ಅಂತ ಹೇಳ್ತೇವೆ. ಯಾಕಂದರೆ ಕಾರ್ಬನ್ ಧಾತುವಿನಲ್ಲಿ 4 ಜೊತೆಯಾಗದ ಇಲೆಕ್ಟ್ರಾನ್ಗಳು ಇರ್ತದೆ. ಚತುರ್ವೆಲೆನ್ಸಿ ಅಥವಾ ಅದನ್ನು ನಾವೇನು ಹೇಳ್ತೇವೆ, ಟೆಟ್ರಾವೆಲೆಂಟ್ ಅಥವಾ ಟೆಟ್ರಾವೆಲೆನ್ಸಿ ಅಂತ ಕೂಡ ಹೇಳ್ತೇವೆ. ಟೆಟ್ರಾ ಅಂದರೆ 4 ಅಂತ. ಇನ್ನು ಮುಂದಿನ ಪ್ರಶ್ನೆ ಏನಿದೆ, ಅಲ್ಕೀನ್ಗಳ ಸಾಮಾನ್ಯ ಸೂತ್ರ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಅಲ್ಕೀನ್ ಅಂತ ಕೊಟ್ಟಿದ್ದಾರೆ. ಅಲ್ಕೀನ್ ಅಂದರೆ CnH2n ಇರುತ್ತೆ. ಇದು ಅಲ್ಕೀನ್ನ ಸಾಮಾನ್ಯ ಸೂತ್ರ. ಅದೇ +2 ಅಂತ ಇದ್ದರೆ ಅದು ಅಲ್ಕೇನ್ಗಳ ಸಾಮಾನ್ಯ ಸೂತ್ರ. ಅದನ್ನು ನಾವು -2 ಅಂತ ಮಾಡಿದ್ರೆ CnH2n -2 ಅಂತ ತಗೊಂಡ್ರೆ ಅದು ಅಲ್ಕೈನ್ಗಳ ಒಂದು ಸಾಮಾನ್ಯ ಸೂತ್ರ. ಸೊ ಇಲ್ಲಿ ಸರಿ ಉತ್ತರ ಯಾವುದಾಗಬೇಕು? CnH2n ಆಗಬೇಕು. ಸೊ ಯಾವ್ಯಾವ ಉತ್ತರ ಕೊಟ್ಟಿದ್ದಾರೆ ನೋಡೋಣ. ಸೊ ತಾವಿಲ್ಲಿ ನೋಡ್ಬೋದು ಉತ್ತರಗಳು. CnH2n +2, CnH2n, CnH2n -2 ಮತ್ತು C6H6 ಅಂತ ಇದೆ. ಸರಿಯಾದ ಉತ್ತರ CnH2n. 9ನೇ ಪ್ರಶ್ನೆ, ಆಲ್ಕೋಹಾಲ್ಗಳಲ್ಲಿ ಕಂಡುಬರುವ ಕ್ರಿಯಾಗುಂಪಿನ ಅಣುಸೂತ್ರ ಯಾವುದು ಅಂತ ಕೇಳಿದ್ದಾರೆ. ಸೊ ಆಲ್ಕೋಹಾಲಲ್ಲಿ ಕಂಡುಬರುವಂಥ ಕ್ರಿಯಾಗುಂಪಿನ ಅಣುಸೂತ್ರ OH ಅಂತ ಬರ್ತದೆ. ಸರಿಯಾದ ಉತ್ತರ OH. ಇನ್ನು COOH ಇದ್ದರೆ ಅದು ಕಾರ್ಬಾಕ್ಸಿಲಿಕ್ ಆಮ್ಲ ಆಗಿರ್ತದೆ. CHO ಅಂದರೆ ಅದು ಅಲ್ಡಿಹೈಡ್ ಆಗಿರ್ತದೆ.
ಇನ್ನು ಕೀಟೋನ್ ಗುಂಪಲ್ಲಿ ಆಕ್ಸಿಜನ್ ಇರುವಂಥದ್ದು. ಸೊ ಇಲ್ಲಿ ಸರಿಯಾದ ಉತ್ತರ OH. OH ಇದ್ದರೆ ಅದು ಆಲ್ಕೋಹಾಲ್ನ ಒಂದು ಗುಂಪು. ಮುಂದಿನ ಪ್ರಶ್ನೆ 10ನೇದು, ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಅಂತ ಕೇಳಿ ಇಲ್ಲಿ ಎಕ್ಸಾಂಪಲ್ಸ್ ಏನಿದೆ, ಮಿಥೇನ್ ಇದೆ, ಇಥೇನ್ ಇದೆ, ಪ್ರೋಫೇನ್ ಮತ್ತು ಬ್ಯೂಟೇನ್ ಇದೆ. ಸೊ ಸರಳ ಹೈಡ್ರೋಕಾರ್ಬನ್ ಅಂದರೆ ಕಾರ್ಬನ್ನ ಸಂಖ್ಯೆ 1 ಆಗಿರಬೇಕು, ಸಿ. ಸೊ ಕಾರ್ಬನ್ 1 ಇತ್ತಂತಾದರೆ ಹೈಡ್ರೋಜನ್ ಎಷ್ಟಾಗ್ತದೆ, 1ಅನ್ನು ದ್ವಿಗುಣಗೊಳಿಸಿದರೆ 2 ಆಗುತ್ತೆ, +2 ಮಾಡಿದ್ರೆ 4 ಆಗುತ್ತೆ. CH4 ಅನ್ನುವಂಥದ್ದು ಅತ್ಯಂತ ಸರಳ ಹೈಡ್ರೋಕಾರ್ಬನ್. ಸೊ ಇದರ ಹೆಸರೇನು ಅಂತ ಕೇಳಿದ್ರೆ ಅದು ಮಿಥೇನ್ ಅನ್ನುವಂಥದ್ದು ಅದರ ಹೆಸರು. ಇನ್ನು ಮುಂದಿನ ಪ್ರಶ್ನೆ 11ನೇದು, ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಆವರ್ತ ಮತ್ತು ಗುಂಪುಗಳ ಸಂಖ್ಯೆಯನ್ನು ಕೇಳಿದ್ದಾರೆ. ಸೊ ಈ ರೀತಿ ಪ್ರಶ್ನೆ ಕೇಳಿದಾಗ ಮೊದಲು ನಾವೇನು ನೋಡ್ಕೊಳ್ಬೇಕು, ಯಾವುದು ಮೊದಲು ಕೇಳಿದ್ದಾರೆ ನೋಡಬೇಕು. ಇಲ್ಲಿ ಆವರ್ತ ಮೊದಲು ಕೇಳಿ ನಂತರ ಗುಂಪು ಅಂತ ಕೇಳಿದ್ದಾರೆ. ಸೊ ಆವರ್ತ ಅಂದರೆ ಅಡ್ಡ ಸಾಲು 7 ಇರ್ತದೆ, ಗುಂಪು ಅಂದರೆ ಕಂಬ ಸಾಲು 18 ಇರ್ತದೆ. ಸೊ 7 ಮತ್ತು 18 ಅನ್ನುವಂಥದ್ದು ಸರಿಯಾದ ಉತ್ತರ. 12ನೇ ಪ್ರಶ್ನೆ, ಆವರ್ತ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಾಗ ಪರಮಾಣು ಗಾತ್ರವು ಅಂತ ಕೇಳಿದ್ದಾರೆ. ಸೊ ಎಡದಿಂದ ಬಲಕ್ಕೆ ಸಾಗಿದಾಗ ಏನಾಗುತ್ತೆ, ಪರಮಾಣು ಗಾತ್ರ ಕಡಿಮೆ ಆಗುತ್ತದೆ, ಹೆಚ್ಚಾಗುತ್ತದೆ, ಅಷ್ಟೇ ಇರುತ್ತದೆ, ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಪರಮಾಣು ಗಾತ್ರ ಎಡದಿಂದ ಬಲಕ್ಕೆ ಹೋದಾಗ ಕಡಿಮೆಯಾಗುತ್ತದೆ. ಸೊ ಅಲೋಹಿಯ ಲಕ್ಷಣ ಹೆಚ್ಚಾಗ್ತದೆ ಅಲ್ಲಿ, ಅದೇ ರೀತಿ ಪರಮಾಣು ಗಾತ್ರವು ಕೂಡ ಕಡಿಮೆಯಾಗುವಂಥದ್ದು. ಇನ್ನು ವಿದ್ಯುತ್ ಆವೇಶದ SI ಮಾನ ಕೇಳಿದ್ದಾರೆ. ಸೊ ವಿದ್ಯುತ್ ಆವೇಶ ಅಂದರೆ ಅದನ್ನು ಕೂಲಂ, ಅದರ ಒಂದು SI ಮಾನ ಏನಾಗಿದೆ, ಕೂಲಂ. ಸೊ ಆಂಪಿಯರ್ ಅನ್ನೋದು ವಿದ್ಯುತ್ ಪ್ರವಾಹದ SI ಮಾನ, ಓಮ್ ಅನ್ನುವಂಥದ್ದು ವಿದ್ಯುತ್ ರೋಧದ SI ಮಾನ ಆಗಿರ್ತದೆ. ಇನ್ನು 14ನೇದು, ಎಮಿಟರ್ ಮಂಡಲದಲ್ಲಿ ಯಾವಾಗಲೂ ಈ ಕ್ರಮದಲ್ಲಿ ಜೋಡಿಸಿರುತ್ತಾರೆ ಅಂತ ಕೇಳ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಎಮಿಟರ್ ಅಥವಾ ವೋಲ್ಟ್ ಮೀಟರ್ ಕೇಳ್ತಾರೆ. ಎಮಿಟರ್ ಕೇಳಿದ್ರೆ ಅದನ್ನು ಯಾವತ್ತೂ ಸರಣಿಯಲ್ಲಿ ಜೋಡಿಸ್ತೇವೆ, ಅದೇ ವೋಲ್ಟ್ ಮೀಟರ್ ಕೇಳಿದ್ರೆ ಅದನ್ನು ಸಮಾಂತರವಾಗಿ ಜೋಡಿಸ್ತೀವಿ. ಇಲ್ಲಿ ಎಮಿಟರ್ ಕೇಳಿದ್ದಾರೆ, ಸೊ ಉತ್ತರ ಏನು, ಸರಣಿಯಲ್ಲಿ ಜೋಡಿಸುವಂಥದ್ದು. ಇನ್ನು ಓಮ್ನ ನಿಯಮದ ಸೂತ್ರವನ್ನು ಕೇಳಿದ್ದಾರೆ. ಓಮ್ನ ನಿಯಮದ ಸೂತ್ರ ಏನಾಗುತ್ತೆ, V = IR. V = IR ಅನ್ನೋದು ಓಮ್ನ ನಿಯಮದ ಸೂತ್ರ. ಸೊ ಇಲ್ಲಿ ಸರಿಯಾದ ಉತ್ತರ C, V = IR. ಮುಂದಿನ ಪ್ರಶ್ನೆ 16ನೇದು, ವಿದ್ಯುತ್ ಬಲ್ಬ್ನಲ್ಲಿ ತಂತಿಯ ದೀರ್ಘಕಾಲ ಬಾಳಿಕೆ ಈ ಅನಿಲವನ್ನು ತುಂಬಿರುತ್ತಾರೆ. ಸೊ ವಿದ್ಯುತ್ ಬಲ್ಬಲ್ಲಿ ಯಾವ ಅನಿಲವನ್ನು ತುಂಬುತ್ತಾರೆ, ಸೊ ಅಲ್ಲಿ ತುಂಬುವಂಥ ಅನಿಲ ನೈಟ್ರೋಜನನ್ನು ತುಂಬುವಂಥದ್ದು. ಅಥವಾ ಇನ್ನೊಂದು ಅನಿಲ ಇದೆ ಆರ್ಗಾನ್ ಅಂತ, ಆರ್ಗಾನ್ ಕೂಡ ಅದರಲ್ಲಿ ತುಂಬಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ, ಒಂದು ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ಯಾವತ್ತೂ ವಿಲೋಮ ಅನುಪಾತದಲ್ಲಿ ಇರ್ತದೆ. ಸೊ ರೋಧಕ್ಕೆ ಮತ್ತು ವಿದ್ಯುತ್ ಪ್ರವಾಹಕ್ಕೆ ಇರುವ ಸಂಬಂಧ ಅಂದರೆ ವಿಲೋಮ ಅನುಪಾತ. ಸೊ ಮುಂದಿನ ಪ್ರಶ್ನೆ 18ನೇದು, ದಿಕ್ಸೂಚಿಯ ಸೂಜಿಯನ್ನು ನಿಶ್ಚಯಿಸಿದಾಗ ಅದು ದಿಕ್ಕುಗಳನ್ನು ತೋರಿಸುತ್ತದೆ. ಅಂದರೆ ಆ ಒಂದು ದಿಕ್ಸೂಚಿಯ ಸೂಜಿಯು ಯಾವ ದಿಕ್ಕಿಗೆ ನೇರವಾಗಿ ನಿಲ್ತದೆ ಅಂತ ಕೇಳಿದ್ದಾರೆ. ಸೊ ಯಾವತ್ತು ದಿಕ್ಸೂಚಿಯನ್ನು ಹಾಗೆ ತೂಗು ಬಿಟ್ಟಾಗ ಅದು ಉತ್ತರ ದಕ್ಷಿಣವಾಗಿ ನಿಲ್ಲುವಂಥದ್ದು. 19ನೇ ಪ್ರಶ್ನೆ, ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಅಂತ ಕೇಳಿ ಛೇದಿಸುವುದಿಲ್ಲ, ದಕ್ಷಿಣ ಉತ್ತರವಾಗಿ ಇರುತ್ತದೆ, ಛೇದಿಸುತ್ತದೆ ಮತ್ತು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಯಾವತ್ತು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಈ ಉತ್ತರ ಇಲ್ಲಿ ಸರಿಯಾಗತ್ತೆ. 20ನೇ ಪ್ರಶ್ನೆ, ಆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಅಂತ ಕೇಳಿದ್ದಾರೆ. ಸೊ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದಂದರೆ ಡೈನಮೋ. ಇದು ಯಾಂತ್ರಿಕ ಶಕ್ತಿಯನ್ನು ಅಥವಾ ವಿದ್ಯುತ್ ಜನಕ ಅಂತ ಕೂಡ ಹೇಳ್ತೇವೆ. ಸೊ ಇದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಇನ್ನು 21ನೇ ಪ್ರಶ್ನೆ, ಮಸೂರದ ಕೇಂದ್ರ ಬಿಂದು ಅನ್ನು ಹೀಗೆನ್ನುತ್ತಾರೆ ಅಂತ ಕೇಳಿದ್ದಾರೆ. ಸೊ ಮಸೂರದ ಕೇಂದ್ರ ಬಿಂದುವನ್ನು ನಾವೇನು ಹೇಳ್ತೇವೆ, ದೃಕ್ಕೇಂದ್ರ ಅಂತ ಹೇಳ್ತೇವೆ. ಸೊ ದೃಕ್ಕೇಂದ್ರ ಅನ್ನುವಂಥದ್ದು ಮಸೂರದ ಕೇಂದ್ರ ಬಿಂದು. ನಂತರ 22ನೇ ಪ್ರಶ್ನೆ, ಮಸೂರದ ಸಾಮರ್ಥ್ಯದ ಏಕಮಾನ ಅಂತ ಕೇಳಿದ್ದಾರೆ. ಸೊ ಮಸೂರದ ಸಾಮರ್ಥ್ಯದ ಏಕಮಾನ ಯಾವುದು, ಡಯಾಪ್ಟರ್. ಇದು ಮಸೂರದ ಸಾಮರ್ಥ್ಯದ ಏಕಮಾನ ಆಗಿದೆ. ನಂತರ ಮಸೂರದ ವರ್ಧನೆಗೆ ಸಂಬಂಧಿಸಿದ ಸೂತ್ರ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವರ್ಧನೆಗೆ ಸಂಬಂಧಿಸಿದ ಸೂತ್ರ ಯಾವುದು, m = h' h v/u ಅಂತ ಕೇಳಿದ್ದಾರೆ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಒಂದು ಸೂತ್ರ ಏನಿದೆಯಲ್ಲ ಇದು ಮಸೂರದ ವರ್ಧನೆಗೆ ಸಂಬಂಧಿಸಿದ ಸೂತ್ರವಾಗಿದೆ. ಇನ್ನು 24ನೇದು,
ಒಂದು ವೇಳೆ ಮಸೂರದ ಸಾಮರ್ಥ್ಯದ ಮೌಲ್ಯವು ಋಣಾತ್ಮಕ ಆಗಿದ್ದರೆ, ಸೊ ಡಿ ಡಯಾಪ್ಟರ್ ಅಂತ ಏನು ಹೇಳ್ತೇವೆ ಅದು ನೆಗೆಟಿವ್ ಆಗಿದೆ ಅಂತ ಆದರೆ ಅದು ಯಾವ ಮಸೂರ ಆಗಿರ್ತದೆ ಅಂತ ಕೇಳಿದರೆ, ಸೊ ಪಾಸಿಟಿವ್ ಇತ್ತಂದರೆ ಅದು ಪಿನ ಮಸೂರ ಆಗುತ್ತೆ. ಬಟ್ ಇಲ್ಲಿ ನೆಗೆಟಿವ್ ಕೇಳಿದ್ದಾರೆ, ಸೊ ಮೈನಸ್ ಇತ್ತಂತಾದರೆ, ಋಣ ಇತ್ತಂತಾದರೆ ಅದು ಏನಾಗುತ್ತೆ, ನಿಮ್ನ ಮಸೂರ ಆಗತ್ತೆ. 25ನೇ ಪ್ರಶ್ನೆ, ಸೌರಕೋಶವನ್ನು ತಯಾರಿಸಲು ಬಳಸುವ ಧಾತು ಅಂತ ಕೇಳಿದ್ದಾರೆ. ಸೌರಕೋಶ ತಯಾರಿಸಲಿಕ್ಕೆ ನಾವೇನು ಮಾಡ್ತೇವೆ, ಸಿಲಿಕಾನ್ ಅನ್ನುವಂತಹ ಒಂದು ಅಲೋಹವನ್ನು ಬಳಸ್ತೇವೆ. ಇನ್ನು 29ನೇ ಪ್ರಶ್ನೆ, ಪವನ ಶಕ್ತಿಯನ್ನು ಉತ್ಪಾದಿಸಬೇಕಾದರೆ ಇರಬೇಕಾದ ಕನಿಷ್ಠ ಜವ ಅಂತ ಕೇಳಿದ್ದಾರೆ. ಸೊ ಪವನ ಶಕ್ತಿ ಅಂದರೆ ಗಾಳಿಯಿಂದ ನಾವು ವಿದ್ಯುತ್ ಶಕ್ತಿ ತಯಾರಿಸಬೇಕಂದ್ರೆ ಆ ಗಾಳಿಯ ವೇಗ ಏನಾಗಿರ್ತದೆ, ಅದು 15 ಕಿಲೋಮೀಟರ್ ಪ್ರತಿ ಗಂಟೆ ಪರಾದಲ್ಲಿ ಆ ಒಂದು ಗಾಳಿಯಲ್ಲಿ ಮಾರುತ್ತಾ ಇರಬೇಕಾಗತ್ತೆ. 27ನೇ ಪ್ರಶ್ನೆ, ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಅಂಗಾಂಶ ಅಂತ ಕೇಳಿದ್ದಾರೆ. ಸೊ ಸಸ್ಯಗಳಲ್ಲಿ ನಾವು ಜಲ ಸಾಗಾಣಿಕೆ ಮತ್ತು ಆಹಾರ ಸಾಗಾಣಿಕೆ ಅಂಗಾಂಶಗಳನ್ನು ಗುರುತಿಸ್ತೇವೆ. ಸೊ ಜಲವಾಹಕ ಅಂಗಾಂಶ ಯಾವುದು ಅಂತ ಕೇಳಿದ್ರೆ ಉತ್ತರ ಏನಾಗತ್ತಲ್ಲಿ, ಕ್ಸೈಲಮ್ ಅನ್ನುವಂಥದ್ದು ಉತ್ತರ ಆಗತ್ತೆ. ಬಟ್ ಇಲ್ಲಿ ಯಾವ್ದು ಕೇಳಿದ್ದಾರೆ, ಆಹಾರ ಸಾಗಾಣಿಕೆ ಅಂಗಾಂಶ ಅಂತ ಕೇಳಿದ್ದಾರೆ. ಆಹಾರ ಸಾಗಾಣಿಕೆ ಅಂಗಾಂಶ ಅಂದರೆ ಅದು ಫ್ಲೋಯಮ್. ಫ್ಲೋಯಮ್ ಇದು ಏನು ಮಾಡ್ತದೆ, ಆಹಾರ ಸಾಗಾಣಿಕೆ ಮಾಡ್ತದೆ. ಸೊ ಉತ್ತರ ಏನೇನು ಕೊಟ್ಟಿದ್ದಾರೆ ನೋಡೋಣ. ಕ್ಸೈಲಮ್ ಇದೆ, ಫ್ಲೋಯಮ್ ಇದೆ, ಸಂಗಾತಿ ಜೀವಕೋಶ ನಳಿಕೆ ಅಂತ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಜೀವಕೋಶಗಳು. ಸೊ ಇಲ್ಲಿ ಅಂಗಾಂಶ ಕೇಳಿರುವುದರಿಂದ ಫ್ಲೋಯಮ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. 28ನೇದು, ಮೂತ್ರಕೋಶದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಕೇಳಿದ್ದಾರೆ. ಸೊ ಮೂತ್ರಕೋಶ ಇದರ ರಚನಾತ್ಮಕ ಕಾರ್ಯನಿರ್ವಾಹಕ ಘಟಕವನ್ನು ನೆಫ್ರಾನ್ ಅಂತೇವೆ. ನರ ವ್ಯೂಹದ ಒಂದು ರಚನಾತ್ಮಕ ಕಾರ್ಯನಿರ್ವಾಹಕ ಘಟಕ ಕೇಳಿದ್ರೆ ಅದು ನ್ಯೂರಾನ್ ಆಗತ್ತೆ. ಬಟ್ ಇಲ್ಲಿ ಮೂತ್ರಕೋಶ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇಸ್ ನೆಫ್ರಾನ್. ಮುಂದಿನ ಪ್ರಶ್ನೆ 29ನೇದು, ಎರಡು ನರಕೋಶಗಳು ಸಂಧಿಸುವ ಭಾಗಕ್ಕೆ ಈ ಹೆಸರಿದೆ. ಸೊ ಎರಡು ನರಕೋಶಗಳು ಸಂಧಿಸುವಂಥ ಭಾಗಕ್ಕೆ ಏನು ಹೇಳ್ತೇವೆ ನಾವು, ಸಂಸರ್ಗ ಅಥವಾ ಸೈನಾಪ್ಸ್ ಅಂತ ಹೇಳ್ತೇವೆ. ಇನ್ನು 30ನೇ ಪ್ರಶ್ನೆ, ಬೆಳಕಿನಂತಹ ಪರಿಸರದ ಪ್ರಚೋದಕದ ಕಡೆ ಸಸ್ಯದ ಭಾಗಗಳು ಬೆಳೆಯುವ ಪ್ರಕ್ರಿಯೆಗೆ ಹೀಗೆನ್ನುವರು ಅಂತ ಕೇಳಿದ್ದಾರೆ. ಸೊ ಬೆಳಕು ಅಂದರೆ ಅದಕ್ಕೆ ನಾವು ದ್ಯುತಿ ಅಂತ ಕೂಡ ಹೇಳ್ತೇವೆ. ದ್ಯುತಿ ಅಂದರೆ ಬೆಳಕು ಅಂದರೆ ದ್ಯುತಿ. ಸೊ ಬೆಳಕಿನ ಕಡೆಗೆ ಆ ಸಸ್ಯಗಳು ಬೆಳೀತದೆ ಅಂದರೆ ಅದನ್ನು ನಾವೇನು ಹೇಳ್ತೇವೆ, ದ್ಯುತಿ ಅನುವರ್ತನೆ. ನೀರಿನ ಕಡೆಗೆ ಬೆಳೆದರೆ ಜಲಾನುವರ್ತನೆ, ಭೂಮಿಯ ಕಡೆಗೆ ಬೆಳೆದರೆ ಗುರುತ್ವಾನುವರ್ತನೆ, ರಾಸಾಯನಿಕ ವಸ್ತುಗಳು ಇರುವಂಥ ಸಾಂದ್ರತೆ ಕಡೆಗೆ ಬೆಳೆದರೆ ಅದನ್ನು ರಾಸಾಯನಿಕ ಅನುವರ್ತನೆ ಹೇಳ್ತೇವೆ. ಸೊ ಇಲ್ಲಿ ಉತ್ತರ ದ್ಯುತಿ ಅನುವರ್ತನೆ. 31ನೇ ಪ್ರಶ್ನೆ, ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿಯಾಗಬೇಕಾದರೆ ನಮ್ಮ ಆಹಾರದಲ್ಲಿ ಒಂದು ಧಾತುವಿನ ಅವಶ್ಯಕತೆ ಇರ್ತದೆ, ಅಥವಾ ಆಹಾರದಲ್ಲಿ ಒಂದು ಖನಿಜಾಂಶದ ಅವಶ್ಯಕತೆ ಇರ್ತದೆ. ಅದು ಯಾವುದು ಅಂತ ಕೇಳಿದರೆ ಸೊ ಅದು ಅಯೋಡಿನ್. ಅಯೋಡಿನ್ ಒಂದು ಉಪ್ಪಿನಲ್ಲಿ ಬೆರೆಸುವುದು ಕಾರಣ ಅದೇ, ಏನಂದರೆ ಥೈರಾಕ್ಸಿನ್ ಉತ್ಪಾದನೆ ಸರಿಯಾಗಿ ಆಗಬೇಕು. ಇನ್ನು 32ನೇ ಪ್ರಶ್ನೆ, ಒಂದು ಮಾದರಿ ಹೂವಿನಲ್ಲಿ ಗಂಡು ಸಂತಾನೋತ್ಪತ್ತಿಯ ಭಾಗ ಅಂತ ಕೇಳಿದ್ದಾರೆ. ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದಿಲ್ಲಿ? ಸೊ ಪರಾಗನಳಿಕೆ, ಅಂಡಾಶಯ, ಶಲಾಕೆ ಇವೆಲ್ಲ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ. ಕೇಸರ ಅನ್ನೋದೇನಿದೆ ಇದು ಗಂಡು ಸಂತಾನೋತ್ಪತ್ತಿಯ ಭಾಗವಾಗಿದೆ. 33ನೇ ಪ್ರಶ್ನೆ, ಪ್ರೌಢ ಗಂಡು ಮಕ್ಕಳ ಗುಣಲಕ್ಷಣಗಳಿಗೆ ಕಾರಣವಾದಂಥ ಹಾರ್ಮೋನ್ ಕೇಳಿದ್ದಾರೆ. ಸೊ ಗಂಡು ಮಕ್ಕಳಲ್ಲಿ ಕಂಡುಬರುವಂಥ ಹಾರ್ಮೋನ್ ಯಾವುದು? ಪ್ರೊಜೆಸ್ಟ್ರಾನ್, ಥೈರಾಕ್ಸಿನ್, ಟೆಸ್ಟೋಸ್ಟಿರಾನ್, ಎಡ್ರಿನಲ್ ಇದೆ. ಟೆಸ್ಟೋಸ್ಟಿರಾನ್ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ಇದು ಗಂಡು ಮಕ್ಕಳಲ್ಲಿ ಕಂಡು ಬರ್ತದೆ ಮತ್ತು ಅದು ಪ್ರೌಢಾವಸ್ಥೆಗೆ ಗುಣಲಕ್ಷಣಗಳಿಗೆ ಕಾರಣವಾದಂಥ ಹಾರ್ಮೋನ್. ಇನ್ನು ಎಡ್ರಿನಲಿನ್ ಅನ್ನುವಂಥದ್ದು ಹೆಣ್ಣು ಮಕ್ಕಳಲ್ಲೂ ಕೂಡ ಕಂಡುಬರ್ತದೆ, ಗಂಡು ಮಕ್ಕಳಲ್ಲೂ ಕೂಡ ಕಂಡುಬರ್ತದೆ. ಬಟ್ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ಗಂಡು ಗುಣಲಕ್ಷಣಗಳಿಗೆ ಕಾರಣವಾದಂಥ ಹಾರ್ಮೋನ್ ಕೇಳಿದ್ದಾರೆ. ಸೊ ಆನ್ಸರ್ ಟೆಸ್ಟೋಸ್ಟಿರಾನ್. ಅದೇ ರೀತಿ ಥೈರಾಕ್ಸಿನ್ ಕೂಡ ಗಂಡು ಹೆಣ್ಣು ಇಬ್ಬರಲ್ಲೂ ಕಂಡುಬರ್ತದೆ. ಪ್ರೊಜೆಸ್ಟ್ರಾನ್ ಹೆಣ್ಮಕ್ಕಳಲ್ಲಿ ಮಾತ್ರ ಕಂಡುಬರುವಂಥದ್ದು. ಇನ್ನು ಈ ರಚನೆಯ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಆಹಾರವನ್ನು ಪಡೆದುಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಉತ್ತರ ಏನಾಗುತ್ತೆ, ಜರಾಯು ಅನ್ನುವಂಥದ್ದು. ಯಾಕಂದರೆ ಜರಾಯು ಮೂಲಕ ಒಂದು ಮಗು ಅಥವಾ ಭ್ರೂಣ ತಾಯಿಯ ಗರ್ಭದಲ್ಲಿರುವಾಗ ತಾಯಿಯ ರಕ್ತದ ಮೂಲಕ ಆಹಾರವನ್ನು 35ನೇ ಪ್ರಶ್ನೆ, ಮೆಂಡೆಲ್ ರವರು ತಮ್ಮ ಪ್ರಯೋಗಕ್ಕೆ ಈ ಸಸ್ಯವನ್ನು ಬಳಸಿಕೊಂಡರು ಅಂತ ಕೇಳಿದ್ದಾರೆ. ಸೊ ಮೆಂಡೆಲ್ ರವರು ಬಟಾಣಿ ಸಸ್ಯವನ್ನು ತಮ್ಮ ಪ್ರಯೋಗಕ್ಕೆ ಬಳಸಿಕೊಂಡಿದ್ದರು, ಅದರಿಂದ ಈ ಉತ್ತರ ಸರಿಯಾಗತ್ತೆ. ಸೊ ಉತ್ತರ ಇಲ್ಲಿ ಬಟಾಣಿ ಸಸ್ಯ. ಇನ್ನು 36ನೇದು, ದ್ವಿತಳೀಕರಣದಲ್ಲಿ ಸಸ್ಯಗಳ ವ್ಯಕ್ತರೂಪ ಅನುಪಾತ ಅಂತ ಕೇಳಿದ್ದಾರೆ. ಸೊ ದ್ವಿತಳೀಕರಣ ಇದರಲ್ಲಿ ಆ ಒಂದು ಸಸ್ಯಗಳ ವ್ಯಕ್ತರೂಪ ಅನುಪಾತ ಯಾವುದಂದರೆ 9:3:3:1. ಸೊ ಡಿ ಉತ್ತರ ಇಲ್ಲಿ ಕರೆಕ್ಟ್.
37ನೇ ಪ್ರಶ್ನೆ, ಜೀವಿಗಳಲ್ಲಿ ಕಾಲ ನಿರ್ಣಯ ಮಾಡಲು ಯಾವ ಧಾತುವನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗಂಧಕ ಇದೆ, ಪೊಟ್ಯಾಷಿಯಂ ಇದೆ, ಕಾರ್ಬನ್ ಇದೆ, ಚಿನ್ನ ಇದೆ. ಸೊ ಸರಿಯಾದ ಉತ್ತರ ಕಾರ್ಬನ್. ಯಾಕಂದರೆ ಕಾರ್ಬನನ್ನು ಕಾಲ ನಿರ್ಣಯ ಮಾಡಲು ಬಳಸುವಂಥ ಧಾತು ಆಗಿದೆ. 38ನೇದು, ಜೈವಿಕ ವಿಘಟನೆಯಾಗದ ವಸ್ತು ಅಂತ ಕೇಳಿದ್ದಾರೆ. ಯಾವುದು ಇದರಲ್ಲಿ ಕೊಳೆತು ಹೋಗುವುದಿಲ್ಲ? ತರಕಾರಿ, ಕಾಗದ, ಬಯೋಪ್ಲಾಸ್ಟಿಕ್, ಪ್ಲಾಸ್ಟಿಕ್. ಸೊ ತರಕಾರಿ ಕೊಳೆತು ಹೋಗುತ್ತದೆ, ಜೈವಿಕ ವಿಘಟನೆ ಆಗುವ ವಸ್ತು. ಕಾಗದ ಕೊಳೆತು ಹೋಗ್ತದೆ. ನಂತರ ಬಯೋಪ್ಲಾಸ್ಟಿಕ್, ತುಂಬ ಅಡ್ವಾನ್ಸ್ ಆಗಿರುವಂಥ ಪ್ಲಾಸ್ಟಿಕ್, ಇದು ಕೂಡ ಕೊಳೆಯುವಂಥ ಪ್ಲಾಸ್ಟಿಕ್, ಜೈವಿಕ ವಿಘಟನೆ ಆಗ್ತದೆ. ಸೊ ಉತ್ತರ ಇಲ್ಲಿ ಪ್ಲಾಸ್ಟಿಕ್, ಇದು ಕೊಳೆಯುವುದಿಲ್ಲ, ಜೈವಿಕ ವಿಘಟನೆಯಾಗದ ವಸ್ತು. 39ನೇದು, ಭೂಮಿಯ ಮೇಲಿರುವ ಎಲ್ಲ ವಿಧದ ಶಕ್ತಿಗೆ ಮೂಲ ಕಾರಣ ಅಂತ ಕೇಳಿದ್ದಾರೆ. ಸೊ ಎಲ್ಲ ಶಕ್ತಿಗೆ ಮೂಲ ಕಾರಣ ಅಂದರೆ ಸೂರ್ಯ. ಸೌರಶಕ್ತಿ ಎಲ್ಲ ಶಕ್ತಿಗೆ ಮೂಲ ಕಾರಣ. ಇನ್ನು ಕೊನೆಯದಾಗಿ 40ನೇ ಪ್ರಶ್ನೆ, ಒಂದು ವಸ್ತುವನ್ನು ಪುನಃ ಬಳಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಕಚ್ಚಾ ವಸ್ತುವಾಗಿ ಬಳಸಿ ಅದರಿಂದ ಹೊಸ ವಸ್ತುಗಳನ್ನು ತಯಾರಿಸೋ ವಿಧಾನ. ಸೊ ಅದನ್ನು ಹೊಸದಾಗಿ ತಯಾರಿಸ್ತೇವಂದರೆ ಅದನ್ನು ನಾವೇನು ಹೇಳ್ತೇವೆ? ಮರುಚಕ್ರೀಕರಣ ಅಂತ ಹೇಳ್ತೇವೆ. ಯಾಕಂದರೆ ಅದು ಹೊಸದಾಗಿ ಬಳಸಬೇಕಂದ್ರೆ ಆ ಒಂದು ವಸ್ತುವನ್ನು ಸಂಪೂರ್ಣವಾಗಿ ನಾವೇನು ಮಾಡಬೇಕಾಗ್ತದೆ? ಚಕ್ರೀಕರಣ ಮಾಡಬೇಕಾಗತ್ತೆ. ಅದನ್ನು ಮರುಚಕ್ರೀಕರಣ ಅಂತ ಹೇಳ್ತೇವೆ. ಸೊ ಇಷ್ಟು ಉತ್ತರಗಳು ಮತ್ತು ಅದರ ವಿಶ್ಲೇಷಣೆ ತಮಗೆ ಅರ್ಥವಾಗಿದೆ ಅಂತ ತಿಳ್ಕೊಳ್ತೇನೆ. ಸೊ ಇದೇ ರೀತಿಯಾದ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುವಂತಹ ಸಾಧ್ಯತೆ ಇದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪೇಪರನ್ನು ನಾವು ಸಾಲ್ವ್ ಮಾಡೋಣ. ಅದಕ್ಕೆ ತಾವು ಏನು ಮಾಡಬೇಕು? ಮುಂದಿನ ವಿಡಿಯೋ ನೋಡಬೇಕು ಅಂತ ಹೇಳ್ತಾ ಧನ್ಯವಾದಗಳು.